Hello dear students. In the last video we have seen bisection method. In this video we shall see Newton-Raphson method. Newton-Raphson method is one of the numerical method used to solve the nonlinear equation. Compared to bisection method, the convergence is faster in case of Newton-Raphson method. In Newton-Raphson method, the formula to find the solution is xn plus 1 is equal to xn minus f of xn divided by f dash of xn. ಸಿ ಬೈಸೆಕ್ಷನ್ ಮೆಥಡಲ್ಲಿ ನಾವು ಒಂದು ಇಂಟರ್ವಲ್ನ ರೂಟ್ ಎಲ್ಲಿರುತ್ತೆ ಅನ್ನೋದು ಗೊತ್ತಾಗೋದಕ್ಕೆ ಒಂದು ಇಂಟರ್ವಲ್ನ ಐಡೆಂಟಿಫೈ ಮಾಡ್ತೀವಿ. ಇಂಟರ್ವಲ್ನ ಹೆಂಗೆ ಐಡೆಂಟಿಫೈ ಮಾಡಿದ್ರೆ if f of a into f of b is less than 0, we consider a comma b as the interval where the root lies. ಅದೇ ಥರ ಇಲ್ಲೂ ಕೂಡ ಇಂಟರ್ವಲ್ನ ಐಡೆಂಟಿಫೈ ಮಾಡ್ತೀವಿ. ನಾವು ಯಾವ ಇಂಟರ್ವಲಲ್ಲಿ ರೂಟ್ ಇರುತ್ತೆ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡ್ಕೊತೀವಿ. ಬಟ್ ಬೈಸೆಕ್ಷನ್ ಮೆಥಡಲ್ಲಾದರೆ ಎ ಮತ್ತು ಬಿ ಎರಡೂ ವ್ಯಾಲ್ಯೂಸ್ನ ಯೂಸ್ ಮಾಡ್ಕೊಂಡು ನೀವು ರೂಟ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇದ್ರೆ ಅಲ್ಲಿ ಫಸ್ಟ್ ಅಪ್ರಾಕ್ಸಿಮೇಷನ್ನ ನೀವು ಹೆಂಗೆ ಬರೀತಾ ಇದ್ರಿ ಎಕ್ಸ್ ನಾಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಅಂದರೆ ಎರಡು ವ್ಯಾಲ್ಯೂಸನ್ನು ಯೂಸ್ ಮಾಡ್ತಾ ಇದ್ರಿ. ಬಟ್ ಇಲ್ಲಿ ಹಂಗಲ್ಲ, ಒಂದು ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ನಾವು ಅಪ್ರಾಕ್ಸಿಮೇಷನ್ಸ್ನ ಬರಿತಾ ಹೋಗ್ತೀವಿ. ಈಗ ಎ ಮತ್ತು ಬಿ ಸಿಕ್ತು ನಿಮಗೆ 8 ಪಾಯಿಂಟ್ಸು, ಇಂಟರ್ವಲ್ನ 8 ಪಾಯಿಂಟ್ಸು. ಎಫ್ ಆಫ್ ಎ ಇಂಟು ಎಫ್ ಆಫ್ ಬಿ ಲೆಸ್ ದ್ಯಾನ್ 0 ಇದೆ. ಸೊ ಎ ಕಮ ಬಿ ಇಸ್ ದ ಇಂಟರ್ವಲ್. ಅಲ್ಲಿ ನಾವು ಫಸ್ಟ್ ಅಪ್ರಾಕ್ಸಿಮೇಷನ್ ಯಾವ ಥರ ಬರಿತೀವಪ್ಪ ಅಂದರೆ ಎ ಮತ್ತು ಬಿನಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ತೀವಿ. ಯಾವ ಥರ ಚೂಸ್ ಮಾಡ್ತೀರಾ ಅಂತಂದರೆ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿನಲ್ಲಿ ಫಂಕ್ಷನಲ್ ವ್ಯಾಲ್ಯೂ ಯಾವುದು 0ಗೆ ಹತ್ರ ಆಗಿದೆ ನೋಡ್ತೀರಾ. ಯಾವುದು 0ಗೆ ಹತ್ರ ಆಗಿದೆಯೋ ಅದಕ್ಕೆ ಕರೆಸ್ಪಾಂಡಿಂಗ್ ಪಾಯಿಂಟು ಎ ಆಗಿದ್ರೆ ಎ, ಬಿ ಆಗಿದ್ರೆ ಬಿ, ಅದನ್ನು ನೀವು ಫಸ್ಟ್ ಅಪ್ರಾಕ್ಸಿಮೇಷನ್ ಅಥವಾ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಅಂತ ತಾಂತೀರಾ. ದಟ್ ಈಸ್ ಡಿನೋಟೆಡ್ ಬೈ ಎಕ್ಸ್ ನಾಟ್. ದೆನ್ ದಟ್ ಈಸ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್. ಇನಿಷಿಯಲ್ ಅಪ್ರಾಕ್ಸಿಮೇಷನ್ ತಗೊಂಡಾದ್ಮೇಲೆ ಫಸ್ಟ್ ಅಪ್ರಾಕ್ಸಿಮೇಷನ್, ಅದನ್ನು ನೀವು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಎಕ್ಸ್ ನಾಟ್ ಅಂತ ಕರ್ಕೊಂಡ್ರೆ ನೆಕ್ಸ್ಟ್ ಬರೋದು ಫಸ್ಟ್ ಅಪ್ರಾಕ್ಸಿಮೇಷನ್. ಫಸ್ಟ್ ಅಪ್ರಾಕ್ಸಿಮೇಷನ್ ಬೇಕಾದಾಗ ಇಲ್ಲಿ ಎನ್ ಇಸ್ ಈಕ್ವಲ್ ಟು 0 ಕೊಡ್ತೀರಾ. ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್. ಇಲ್ಲಿ ಎಕ್ಸ್ ನಾಟ್ ನಿಮಗೆ ಗೊತ್ತಿರುತ್ತೆ. ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಏನು ತಗೊಂಡಿರ್ತೀರೋ ಅದು ಎಫ್ ಆಫ್ ಎಕ್ಸ್ ನಾಟ್ ಬರಿಬೋದು. ಕೊಟ್ಟಿರೋ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಬರ್ಕೊಂಡಿರ್ತೀರಾ, ಅಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ನ ಬರಿತೀರಾ. ಇದೇ ಈಗ ಎಕ್ಸ್ ನಾಟ್ ಯೂಸ್ ಮಾಡ್ಕೊಂಡು ಎಕ್ಸ್ ಒನ್ನ ಬರೆದ್ರೆ ಎಕ್ಸ್ ಒನ್ ಇದೆ ನಿಮ್ಮ ಹತ್ರ ಇವಾಗ, ಅಂದರೆ ಫಸ್ಟ್ ಅಪ್ರಾಕ್ಸಿಮೇಷನ್ ಇದೆ. ಸೆಕೆಂಡ್ ಅಪ್ರಾಕ್ಸಿಮೇಷನ್ ಬಂದಾಗ ಈ ಫಾರ್ಮುಲಾದಲ್ಲಿ ಎನ್ ಇಸ್ ಈಕ್ವಲ್ ಟು 1 ಕೊಡ್ತೀರಾ, ಆವಾಗ ನಿಮಗೆ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಸಿಗುತ್ತೆ. ಆ್ಯಂಡ್ ಫಾರ್ಮುಲಾ ಟು ಸೆಕೆಂಡ್ ಅಪ್ರಾಕ್ಸಿಮೇಷನ್ ಇಸ್ ಎಕ್ಸ್ ಟು ಇಸ್ ಈಕ್ವಲ್ ಟು ಎಕ್ಸ್ ಒನ್ ಮೈನಸ್ ಎಫ್ ಆಫ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಒನ್. ಎಕ್ಸ್ ಒನ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಇವಾಗ ಎಕ್ಸ್ ಟು ಕಂಡುಹಿಡಿತೀರಾ. ಇದೇ ಥರ ಪ್ರೋಸೆಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ನೀವು ನಂಬರ್ ಆಫ್ ಇಟ್ರೇಷನ್ಸ್ನ ಜಾಸ್ತಿ ಮಾಡ್ದಂಗೆ ಅಕ್ಯುರಸಿ ಜಾಸ್ತಿ ಇರುತ್ತೆ. So this is how we solve the problem in case of Newton-Raphson method. Let us see the problems. Find real root of the equation x cube minus 3x minus 5 is equal to 0 using Newton-Raphson method. Purely algebraic equation idu. So here the function is x cube minus 3x minus 5. ಇಟ್ಸ್ ಡೆರಿವಿಟಿವ್. ನಾನು ಅಲ್ಲಿ ನಮ್ಮ ನ್ಯೂಟನ್-ರಾಪ್ಸನ್ ಮೆಥಡಲ್ಲಿ ಫಾರ್ಮುಲಾದಲ್ಲಿ ಡೆರಿವಿಟಿವ್ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಫಸ್ಟೇ ಡೆರಿವಿಟಿವ್ ಬರೆದ್ಬಿಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಮೈನಸ್ 3, ರೈಟ್. ನ್ಯೂಟನ್-ರಾಪ್ಸನ್ ಮೆಥಡಲ್ಲಿ ಇದು ಫಾರ್ಮುಲಾ ಸೊಲ್ಯೂಷನ್ನ ಬರೀಲಿಕ್ಕೆ. ಇಲ್ಲಿ ನಾ ಎಫ್ ಆಫ್ ಎಕ್ಸನ್ನು ಮತ್ತು ಎಫ್ ಡ್ಯಾಶ್ ಆಫ್ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಿಡೋಣಂತೆ. ಒಂದು ಜನರಲ್ ಫಾರ್ಮುಲಾ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ನೀವು ಎನ್ನಿಗೆ ವ್ಯಾಲ್ಯೂಸ್ ಆಗ್ತಾ ಅಪ್ರಾಕ್ಸಿಮೇಷನ್ಸ್ನ ಬರಿತಾ ಹೋಗ್ಬೋದು, ಹೌದಾ. ಇಲ್ಲಿ ಎಫ್ ಆಫ್ ಎಕ್ಸನ್ನು ಮತ್ತು ಎಫ್ ಡ್ಯಾಶ್ ಆಫ್ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡ್ರೆ. ಸೊ ಇದು ಇವಾಗ ನಮ್ಮ ಎಕ್ಸ್ ಎನ್ ಪ್ಲಸ್ ಒನ್. ಎಕ್ಸ್ ಒನ್ ಬೇಕು ಅಂದರೆ ಎನ್ನಿಗೆ 0 ಕೊಡ್ತೀರಾ, ಎಕ್ಸ್ ಟು ಬೇಕು ಅಂತಂದರೆ ಎನ್ನಿಗೆ 1 ಕೊಡ್ತೀರಾ. ಈ ಥರ ಈ ಫಾರ್ಮುಲಾದಲ್ಲೇ ನೀವು ಎನ್ನಿಗೆ ವ್ಯಾಲ್ಯೂಸ್ ಕೊಡ್ತಾ ಅಪ್ರಾಕ್ಸಿಮೇಷನ್ಸ್ನ ಬರಿತಾ ಹೋಗ್ಬೋದು. ಈಗ ನಾವು ಅಪ್ರಾಕ್ಸಿಮೇಷನ್ಸ್ನ ಬರೋಕ್ಕಿಂತ ಮುಂಚೆ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಬರೀಬೇಕಲ್ಲ. ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಬರೋಕ್ಕೆ ಫಸ್ಟು ರೂಟ್ ಯಾವ ಇಂಟರ್ವಲಲ್ಲಿ ಇರುತ್ತೆ ಅನ್ನೋದನ್ನು ನೋಡಬೇಕು. ಇಂಟರ್ವಲ್ನ ಐಡೆಂಟಿಫೈ ಮಾಡೋ ಕೆಲಸ ಫಸ್ಟು. ಅದು ಸೇಮ್ ಬೈಸೆಕ್ಷನ್ ಮೆಥಡಲ್ಲಿ ಮಾಡ್ದಂಗೆ 0ಇಂದ ಶುರು ಮಾಡ್ತೀರಾ. ಮಿನಿಮಮ್ ವ್ಯಾಲ್ಯೂಯಿಂದ ಪಾಸಿಟಿವ್ ವ್ಯಾಲ್ಯೂಸ್ ಕೊಟ್ಕೊಂಡು ಫಂಕ್ಷನಲ್ ವ್ಯಾಲ್ಯೂಸ್ನ ನೋಡ್ತಾ ಹೋಗ್ತೀರಾ. ಎಫ್ ಆಫ್ ಎ ಇಂಟು ಎಫ್ ಆಫ್ ಬಿ ಲೆಸ್ ದ್ಯಾನ್ 0 ಆ ಥರದ್ದು ನಿಮಗೆ ಸಿಗೋ ತನಕ ಫಂಕ್ಷನಲ್ ವ್ಯಾಲ್ಯೂಸ್ನ ಬರಿತಾ ಹೋಗ್ತೀರಾ. ಎಫ್ ಆಫ್ ಎ ಇಂಟು ಎಫ್ ಆಫ್ ಬಿ ಲೆಸ್ ದೆನ್ 0 ಥರ ಬಂತು ಅಂದರೆ ಎ ಕಾಮ ಬಿ ಇಸ್ ದ ಇಂಟರ್ವಲ್ ಅಂತ ಹೇಳ್ತೀವಿ, ಹೌದಾ. ಸೊ ನೋಡೋಣಂತೆ 0ಇಂದ ಶುರು ಮಾಡೋಣ. ಸಿ ಎಫ್ ಆಫ್ 0 ಇಸ್ ಮೈನಸ್ 5, ಎಫ್ ಆಫ್ 0 ಇಸ್ ಮೈನಸ್ 5, ಎಫ್ ಆಫ್ 1 ಇಸ್ ಮೈನಸ್ 7. ಯು ಕ್ಯಾನ್ ಸಿ ದಟ್ ಎಫ್ ಆಫ್ 1 ಇಸ್ ಮೈನಸ್ 7, ಎಫ್ ಆಫ್ 2 ಇಸ್ ಮೈನಸ್ 3, ಎಫ್ ಆಫ್ 2 2 2 4, 4 2 8, 3 2 6, 8 ಮೈನಸ್ 6 is 2, 2 minus 5 is minus 3, right? Minus 3. F of 3 is 13. 3 cube is 27.
3 3s are 9, 27 minus 9 is 18, 18 minus 5 is 13. f of 3 is 13. ಇಲ್ಲಿ ನೋಡಿದ್ರೆ ಇಲ್ಲಿ ಫಸ್ಟ್ 3 ವ್ಯಾಲ್ಯೂಸು ನೆಗೆಟಿವ್ ಬಂತು, ಸೊ ನಾವು ಸ್ಟಾಪ್ ಮಾಡಲಿಲ್ಲ, ಕಂಟಿನ್ಯೂ ಮಾಡ್ತಾ ಬಂದ್ವಿ. ಎಫ್ ಆಫ್ ಎ ಇಂಟು ಎಫ್ ಆಫ್ ಬಿ ಲೆಸ್ ದೆನ್ 0 ಥರ ಸಿಗಬೇಕಲ್ಲ ನಮಗೆ, ಅದು ಇಲ್ಲಿ ಸಿಕ್ತು. ಇವಾಗ ಎಫ್ ಆಫ್ 2 ಇಂಟು ಎಫ್ ಆಫ್ 3 ಮಾಡಿದ್ರೆ ಲೆಸ್ ದೆನ್ 0 ಬರುತ್ತೆ. ಒಂದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ. ಈ ಥರ ನಿಮಗೆ ಸಿಗೋ ತನಕನೂ ನೀವು ಇದನ್ನು ಕಂಡುಹಿಡಿತಾನೆ ಹೋಗ್ತಾ ಇರ್ತೀರಾ. ಈಗ ಇಲ್ಲಿ ಆ ಥರ ಸಿಕ್ಕಿರೋದ್ರಿಂದ ಅಂದರೆ ಎಫ್ ಆಫ್ 2 ಇಂಟು ಎಫ್ ಆಫ್ 3 ಲೆಸ್ ದೆನ್ 0 ಇರೋದ್ರಿಂದ ನಮಗೆ ಯಾವ ಇಂಟರ್ವಲಲ್ಲಿ ರೂಟ್ ಇರುತ್ತೆ ಅನ್ನೋದು ಗೊತ್ತಾಯಿತು. ದ ಇಂಟರ್ವಲ್ ಇಸ್ 2,3. ಇಂಟರ್ವಲ್ ಇಸ್ 2,3. ಇದಾದಮೇಲೆ ಬೈಸೆಕ್ಷನ್ ಮೆಥಡಲ್ಲಿ ನೀವು ಬೇರೆ ಥರನೇ ಹೋಗ್ತೀರಾ. ಇಲ್ಲಿ ನಾನು ಹೇಳ್ದಂಗೆ 2ರಲ್ಲಿ ಒಂದು ಪಾಯಿಂಟ್ನ ತಾಂತೀವಿ ಅಂತ ಹೇಳಿದೆ, ಅದನ್ನೇ ನಾವು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಅಂತ ಅನ್ಕೊಂತೀವಿ ಅಂತ ಹೇಳಿದೆ, ಹೌದಾ? ಈಗ 2 ಮತ್ತು 3ನಲ್ಲಿ ಯಾವುದನ್ನ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿ ತಗೊಳ್ಳೋದು? ಇಲ್ಲಿ ನೋಡ್ರಿ, ಎಫ್ ಆಫ್ 2 ಮತ್ತು ಎಫ್ ಆಫ್ 3 ಫಂಕ್ಷನಲ್ ವ್ಯಾಲ್ಯೂಸ್ನ ನೋಡ್ರಿ. ಈ ಫಂಕ್ಷನಲ್ ವ್ಯಾಲ್ಯೂಸು ಒಂದಕ್ಕೆ -3 ಇದೆ, ಒಂದಕ್ಕೆ 13 ಇದೆ. ಇವೆರಡರಲ್ಲಿ ಯಾವುದು 0ಗೆ ಹತ್ರ ಆಗಿದೆ ನೋಡ್ರಿ. ಅಂದರೆ ಈಗ ಯಾವುದಾದ್ರೂ ಒಂದು ವ್ಯಾಲ್ಯೂನ ನಾವು ಸೊಲ್ಯೂಷನ್ ಅಂತ ಯಾವಾಗ ಹೇಳ್ತೀವಪ್ಪ ಅಂತಂದರೆ, ಈಗ ಏನೇ ಒಂದು ಈಕ್ವೇಷನಿಗೆ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಇದೆಯಪ್ಪ, ಎಫ್ ಆಫ್ ಎಕ್ಸ್ ಇದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ, ಎ ಆ ಈಕ್ವೇಷನಿಗೆ ಸೊಲ್ಯೂಷನ್ ಆಗುತ್ತೆ ಅನ್ನೋದಾದರೆ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ? 0 ಆಗುತ್ತೆ. ಫಂಕ್ಷನಲ್ ವ್ಯಾಲ್ಯೂ 0 ಆಗುತ್ತೆ, ಎ ಸೊಲ್ಯೂಷನ್ ಆಗುತ್ತೆ ಅನ್ನೋದಾದರೆ. ಸೊ 0ಗೆ ಹತ್ರ ಆಗೋಂಥ ಫಂಕ್ಷನಲ್ ವ್ಯಾಲ್ಯೂನ ನೋಡ್ತೀರಾ. ನಿಮಗೆ ಒಳ್ಳೆ ಅಕ್ಯುರಸಿ ಸಿಗಬೇಕು, ಒಳ್ಳೆ ಅಪ್ರಾಕ್ಸಿಮೇಷನ್ ಬರಬೇಕು ಅಂತಂದರೆ 0ಗೆ ಹತ್ರ ಆಗಿರೋಂಥ ಫಂಕ್ಷನಲ್ ವ್ಯಾಲ್ಯೂನ ನೋಡ್ರಿ. -3 0ಗೆ ಹತ್ರ ಆಗಿದೆ, ಸೊ ಕರೆಸ್ಪಾಂಡಿಂಗ್ ಪಾಯಿಂಟ್ ಇಸ್ 2. ಸೊ ನಾನು ಇನಿಷಿಯಲ್ ಅಪ್ರಾಕ್ಸಿಮೇಷನ್ನ 2 ಅಂತ ತಾಂತೀನಿ. ಇನಿಷಿಯಲ್ ಅಪ್ರಾಕ್ಸಿಮೇಷನನ್ನು 2 ಅಂತ ತಾಂತೀನಿ. ನೀವು ಬೇಕಾದರೆ 3 ಅಂತಲೂ ತೊಗೋಬೋದು, ಬಟ್ ನಂಬರ್ ಆಫ್ ಇಟ್ರೇಷನ್ಸ್ ಜಾಸ್ತಿ ಆಗುತ್ತೆ. 2.5 ತೊಗೋಬೋದು ಮಿಡ್ ಪಾಯಿಂಟು, ಅಥವಾ ಇನ್ ಬಿಟ್ವೀನ್ 2 ಆ್ಯಂಡ್ 3 ಯಾವುದಾದ್ರು ವ್ಯಾಲ್ಯೂಸ್ನ ತೊಗೋಬೋದು ನೀವು. 2 ಇಂದ ಶುರುವಾಗಿ 3 ತನಕ 2ನೂ ತೊಗೋಬೋದು, 3ನೂ ತೊಗೋಬೋದು. ಮಧ್ಯದಲ್ಲಿರೋ ಯಾವ ವ್ಯಾಲ್ಯೂಸ್ಗಳು ಬೇಕಾದ್ರೂ ತೊಗೋಬೋದು. ಆ ವ್ಯಾಲ್ಯೂ ಇಟ್ಕೊಂಡು ನೀವು ಶುರು ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಈ ರೂಟ್ ಇರೋದು ಈ ಇಂಟರ್ವಲ್ಲೇ ಆಗಿರೋದ್ರಿಂದ ಇಂಟರ್ವಲ್ ಒಳಗಡೆ ಇರೋ ಯಾವ ಪಾಯಿಂಟ್ಸ್ನ ಇಟ್ಕೊಂಡು ಮಾಡಿದ್ರೂ ನಿಮಗೆ ಬರುತ್ತೆ. ಬಟ್ ಇದು ನಿಮಗೆ ಬೇಗ ಸೊಲ್ಯೂಷನ್ನ ಕೊಡುತ್ತೆ, ಬೇಗ ನಿಮಗೆ ಕನ್ವರ್ಜೆನ್ಸು ಈ ಥರ ನೀವು ಪಾಯಿಂಟ್ನ ಚೂಸ್ ಮಾಡ್ಕೊಂಡಾಗ ಬೇಗ ಆಗುತ್ತೆ, ಫಾಸ್ಟರಾಗಿ ಆಗುತ್ತೆ. ಓಕೆ, ಸೊ ನಾನು x0ನ ಯಾವುದಾಗಿ ತಗೊಂಡಿದ್ದೀನಿ? 2 ಅಂತ ತಗೊಂಡಿದ್ದೀನಿ. ಯಾಕೆ ತಗೊಂಡಿದ್ದೀನಿ ಗೊತ್ತಾಯ್ತು ನಿಮಗೆ. ಈಗ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಸಿಕ್ತಲ್ಲ, ಫಸ್ಟ್ ಅಪ್ರಾಕ್ಸಿಮೇಷನ್ ಬರೆಯೋಣಂತೆ. ಫಸ್ಟ್ ಅಪ್ರಾಕ್ಸಿಮೇಷನ್ ಬೇಕಾದಾಗ ಇಲ್ಲಿ ಎಕ್ಸಿಗೆ ಎನ್ನಿಗೆ ಏನು ಕೊಡಬೇಕಪ್ಪ? 0 ಕೊಡಬೇಕು. ಎನ್ನಿ 0 ಕೊಟ್ಟರೆ x1 ಇಸ್ ಈಕ್ವಲ್ ಟು, ಹೌದಾ, x0 ಮೈನಸ್ x0 ಕ್ಯೂಬ್ ಮೈನಸ್ 3x0 ಮೈನಸ್ 5 ಡಿವೈಡೆಡ್ ಬೈ 3x0 ಸ್ಕ್ವೇರ್ ಮೈನಸ್ 3. ದಟ್ ಈಸ್ ದ ಫಾರ್ಮುಲಾ, ರೈಟ್? ಈಗೇನಿಲ್ಲ, x0 ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಇದನ್ನು ಫಸ್ಟೇ ಬರ್ಕೊಂಬಿಟ್ಟಿರೋದ್ರಿಂದ ಇದನ್ನು ಫಸ್ಟೇ ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೋದ್ರಿಂದ ಜಸ್ಟ್ x0ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಂದುಬಿಡ್ತೀರಾ. ಇಲ್ಲಿ x0ನ ಎಲ್ಲ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿರೋದು, ಸಿಂಪ್ಲಿಫೈ ಮಾಡಿರೋದು. ಎಷ್ಟು ಬಂತಪ್ಪ? 7/3. ಸಿಂಪ್ಲಿಫೈ ಮಾಡಿದ್ರೆ 2.3333 4 ಡಿಜಿಟಿಗೆ ನಾನಿಟ್ಟು ಬರೆದಿದ್ದೀನಿ. ದಿಸ್ ಈಸ್ x1. ಇದು ಫಸ್ಟ್ ಅಪ್ರಾಕ್ಸಿಮೇಷನ್. ಈಗ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಬೇಕಾದಾಗ ಈಸಿ. ಇಲ್ಲಿ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಬೇಕಾದಾಗ ಈ ಜನರಲ್ ಫಾರ್ಮುಲಾದಲ್ಲಿ ಎನ್ನಿಗೆ 1 ಕೊಡ್ತೀರಾ, x2 ಬರುತ್ತೆ. ಇಲ್ಲಿ ಬಲಗಡೆ ಇರೋ ಹತ್ರ ಎನ್ನೆಲ್ಲ 1 ಇರುತ್ತೆ, ಎಡಗಡೆ ಎನ್ 1 ಕೊಡೋದ್ರಿಂದ ಇದು x2 ಆಗುತ್ತೆ, ಹೌದಾ? x2 ಏನಾಗುತ್ತೆ ಹಂಗಾದ್ರೆ? x2 is equal to x1 minus x1 cube minus 3x1 minus 5 divided by 3x1 square minus 3. x1 ಇರೋ ಜಾಗದಲ್ಲೆಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. x1 ಆಲ್ರೆಡಿ ಇದೆಯಲ್ಲ ನಮ್ಮ ಹತ್ರ ಇವಾಗ ಫಸ್ಟ್ ಅಪ್ರಾಕ್ಸಿಮೇಷನು. ಸಿಂಪ್ಲಿಫೈ ಮಾಡಿದ್ರೆ x2 2.2805 ಬರುತ್ತೆ. ದಿಸ್ ಈಸ್ ಸೆಕೆಂಡ್ ಅಪ್ರಾಕ್ಸಿಮೇಷನ್. ಥರ್ಡ್ ಅಪ್ರಾಕ್ಸಿಮೇಷನ್, ಸಿಮಿಲಿಯರ್ಲಿ ಥರ್ಡ್ ಅಪ್ರಾಕ್ಸಿಮೇಷನ್ಗೆ x is equal to 2 ಕೊಡ್ತೀರಾ, x3ಗೆ ಇದು ಈಕ್ವೇಷನ್ನು, x2ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸಿಂಪ್ಲಿಫೈ ಮಾಡಿದ್ರೆ x3 ಇಷ್ಟು ಬರುತ್ತೆ, 2.2790. ಫೋರ್ತ್ ಅಪ್ರಾಕ್ಸಿಮೇಷನ್, ಯೂಶುವಲಿ 4 ಇಟ್ರೇಷನ್ಸ್ ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ದ ಲಾಸ್ಟ್ ಇಟ್ರೇಷನ್ ಆರ್ ಲಾಸ್ಟ್ ಅಪ್ರಾಕ್ಸಿಮೇಷನ್. ಫೋರ್ತ್ ಅಪ್ರಾಕ್ಸಿಮೇಷನ್ ಬೇಕಾದಾಗ ಎಕ್ಸಿಗೆ ಏನು ಕೊಡಬೇಕಪ್ಪ? ಎಕ್ಸಿಗೆ 3 ಕೊಡ್ತೀರಾ, ಹೌದಾ? ಎಕ್ಸಿಗೆ 3 ಕೊಡ್ತೀರಾ. x4 is equal to, this is a formula, x4 is equal to x3 minus x3 cube minus 3x3 minus 5 divided by 3x3 square minus 3. ಎನ್ನಿಗೆ 3 ಕೊಟ್ಟಿದ್ದೀರಾ, ಹೌದಾ? ಎನ್ನಿಗೆ 3 ಕೊಟ್ಟಿದ್ದೀರಾ. ಇದು x3 ಜಾಗಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸಿಂಪ್ಲಿಫೈ ಮಾಡಿದ್ರೆ x4 ಸಿಕ್ತು. x4 is 2.2790. ನಾನು 4 ಅಪ್ರಾಕ್ಸಿಮೇಷನ್ಸ್ ಅಷ್ಟೇ ಕೇಳೋದು, ಅಷ್ಟಕ್ಕೂ ನೀವು ನೋಡಿದ್ರೆ ಸೇಮ್ ಬಂತು ನೋಡ್ರಿ ಇಲ್ಲಿ. 2.2790, 2.2790 ಸೇಮ್ ವ್ಯಾಲ್ಯೂ. ಮತ್ತು ನೀವು ಇದನ್ನು ಕೊಟ್ಟರೆ ಮತ್ತೆ ಅದೇ ಬರುತ್ತೆ, ಹೌದಾ? 4 ಅಪ್ರಾಕ್ಸಿಮೇಷನ್ ಅಷ್ಟೇ ಮಾಡಬೇಕಾಗಿರೋದ್ರಿಂದ ಸೊ ದ ರೂಟ್ ಈಸ್ 2.2790. ದಿಸ್ ಈಸ್ n is equal to 2, not x is equal to 2, n is equal to 2. Okay, so this is the first problem.